ಮೈಸೂರು ನೀಲಸೋಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಮಾದಾಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಬಣ್ಣ ಬಣ್ಣದ ರಂಗುರಂಗಿನ ಬಟ್ಟೆಗಳು, ವಿವಿಧ ವೇಷಭೂಷಣ ಧರಿಸಿದ್ದ ಶಾಲಾ ಮಕ್ಕಳು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವರಾಜು, ತೀರ್ಪುಗಾರರಾಗಿ ಬಂದಿರುವ ಶಿಕ್ಷಕರು ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೆಂದು ತಿಳಿದು ತೀರ್ಪು ನೀಡಬೇಕು. ನಿಜವಾದ ಪ್ರತಿಭೆ ತೀರ್ಪು ನೀಡಬೇಕು. ಇಲ್ಲಿ ವಿಜೇತರಾದ ಮಕ್ಕಳು ತಾಲೂಕು ಜಿಲ್ಲಾ ಮಟ್ಟದ ವಿಜೇತರಾಗಿ ತಾಲೂಕಿಗೆ ಕೀರ್ತಿ ತರಲಿ ಎಂದರು. ತೊಡಗಿಸ್ಕೊಳ್ಳಿ. ವಿದ್ಯೆ ಬಹಳ ಬಹಳ ಮುಖ್ಯ. ಆ ವಿದ್ಯೆ ನೆಮ್ಮದಿಯ ಬದುಕಿಗೆ, ಏಕಾಗ್ರತೆಗೆ, ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳ ಬಹಳ ಮುಖ್ಯ. ಹಾಗಾಗಿ ತಾವು ಕೂಡ ತೊಡಗಿಸ್ಕೊಳ್ಳಿ, ಮತ್ತೆ ಸಂತಸ್ತಿದ್ದೀರಿ, ಮತ್ತೆ ಗೆದ್ದಾಗ ಬಹಳ ಖುಷಿ ಪಡಿ. ಒಂದು ವೇಳೆ ಗೆಲ್ಲಿಲ್ಲ ಅಂದ್ರೆ ಗೆದ್ದವರು ನೋಡಿ ಬಹಳ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಪ್ರೋತ್ಸಾಹಿಸಿ ಒಳ್ಳೆಯ ಮನುಷ್ಯರಾಗಲಿಕ್ಕೆ ವಿದ್ಯೆಯನ್ನ ತಪ್ಪದೆ ಕಲಿವಿ, ತಪ್ಪದೆ ಶಾಲೆಗೆ ಬನ್ನಿ ಅಂತ ಆಶಿಸ್ತಾ ನನ್ನ ನುಡಿಗಳನ್ನ ಮುಗಿಸ್ತೇನೆ. ಧನ್ಯವಾದ. ಪ್ರತಿಭಾ ಕಾರಂಜಿ ಮಕ್ಕಳ ಹಬ್ಬ ನಡೀತಾ ಇದೆ ನೀಲಸೋಗೆ ಗ್ರಾಮದಲ್ಲಿ. ತುಂಬಾ ಅಚ್ಚುಕಟ್ಟಾಗಿ ನಮ್ಮೆಲ್ಲ CRP ಅವರು, ಮುಖ್ಯ ಶಿಕ್ಷಕರು, STMC ಅವರ, ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ನಿಮ್ಗೆಲ್ಲ ಗೊತ್ತಿದೆ, ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರತರೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇಲಾಖೆನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಆ ನಿಟ್ಟಿನಲ್ಲಿ ವಿವಿಧ ಶಾಲೆಗಳ ಮಕ್ಕಳೆಲ್ಲ ಬಹಳ ಖುಷಿ ಆಗುತ್ತೆ ನೋಡೋದು. ವಿವಿಧ ವೇಷಭೂಷಣ ಹಾಕೊಂಡು ವಿವಿಧ ಸ್ಪರ್ಧೆಗಳಿಗೆ ಅವರು ಸಿದ್ಧರಾಗಿ ಇವತ್ತು ಇಲ್ಲಿ ವೇದಿಕೆ ಮುಂಭಾಗ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಮಕ್ಕಳ ಒಂದು ಸ್ಪರ್ಧೆಗಳು, ಪ್ರತಿಭೆಗಳ ಅನಾವರಣ ಆಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ, ಮಕ್ಕಳು ತುಂಬಾ ಚೆನ್ನಾಗಿ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿ. ತೀರ್ಪುಗಾರ ಏನ್ ಮಾಡಿದ್ರು ಶಿಕ್ಷಕರು ಯಾವುದೋ ಒಂದು ತಾರತಮ್ಯ ಮಾಡಿದ್ರೆ ತೀರ್ಪನ್ನ ನೀಡಿ ಉತ್ತಮವಾಗಿ ಪ್ರದರ್ಶನ ಕೊಟ್ಟ ಮಕ್ಕಳನ್ನ ವಿಜೇತರನ್ನಾಗಿ ಮಾಡಬೇಕು. ಮುಂದೆ ಅವರು ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲೂ ಕೂಡ ಈ ಭಾಗದ ಹೆಚ್ಚಿನ ಮಕ್ಕಳು ಆಯ್ಕೆ ಆಗುವ ನಿಟ್ಟಿನಲ್ಲಿ ಉತ್ತಮವಾಗಿ ಸ್ಪರ್ಧೆ ನೀಡಿರುವವರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಯಾವುದೇ ತಾರತಮ್ಯ ಮಾಡಬೇಡಿ ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಮಕ್ಕಳಿಗೆ ಯಾವುದೇ ರೀತಿ ಗೊಂದಲಗಳು, ತೊಂದರೆಗಳು ಆಗದ ರೀತಿಯಲ್ಲಿ ಎಲ್ಲ ಆಯೋಜಕರು ಕ್ರಮಬದ್ಧವಾಗಿ ಕಾರ್ಯಕ್ರಮವನ್ನು ನಡೆಸಿ ಯಶಸ್ವಿಗೊಳಿಸಿ ಅಂತೇಳಿ ಮತ್ತೊಂದು ಶುಭ ಹಾರೈಸಿ ನಾನು ಮಾತಾಡ